ಇವತ್ತು ಯಾವ ರೀತಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ, ಕಾಂಗ್ರೆಸ್ ಪಕ್ಷ 15 ತಿಂಗಳಾಗಿದೆ ಆಡಳಿತಕ್ಕೆ ಬಂದು, ಪ್ರತಿನಿತ್ಯ ನಿನ್ನೆನೂ ನೋಡಿದ್ವು ವಾಲ್ಮೀಕಿ ನಿಗಮದಲ್ಲಿ ಎಸ್ಟಿಗೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಹಣವನ್ನ 187 ಕೋಟಿ ಯಾವ ರೀತಿ ನೀವು ಬಳಕೆ ಮಾಡಿದ್ದೀರಿ, ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರ. ಇದ್ರ ಬಗ್ಗೆನೂ ನಿನ್ನೆ ನೋಡ್ತಾ ಇದ್ದೆ ನಾನು. ಒಂದಷ್ಟು ಪ್ರತಿಕ್ರಿಯೆಗಳು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಗಮನಿಸ್ತೆ. ಜೊತೆಯಲ್ಲಿ ಇನ್ನೊಬ್ರು ಯಾರೋ ಕಾಂಗ್ರೆಸ್ನ ಮಂತ್ರಿ ಹೇಳ್ತಾ ಇದ್ರು, ಇದರಲ್ಲಿ ಇಡಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥ ಅವಶ್ಯಕತೆ ಇತ್ತ ಅಂತಕ್ಕಂಥ ಪ್ರಶ್ನೆನ ಕೇಳಿದ್ರು. ಬಹುಶಃ ಮನಿ ಲಾಂಡ್ರಿಂಗ್ ಆಕ್ಟ್ ಏನಿದೆ, 2 ಕೋಟಿಗೂ ಹೆಚ್ಚು ಇಂಟರ್ ಸ್ಟೇಟ್ ಅಲ್ಲಿ ಈ ರೀತಿ ಹಣವನ್ನ ದುರುಪಯೋಗ ಆದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಡಿ ಇಂಟರ್ಫಿಯರೆನ್ಸ್ ಕೊಟ್ಟೇ ಕೊಡ್ತಾರೆ. ಇಷ್ಟು ಒಂದು ಪರಿಜ್ಞಾನ ಇಲ್ಲದೆ ಈ ರೀತಿ ಉದ್ದಟತನದ ಮಾತುಗಳನ್ನ ಇವತ್ತು ಕಾಂಗ್ರೆಸ್ನ ನಾಯಕರುಗಳೇನು ಆಡ್ತಾ ಇದ್ದಾರೆ ಪ್ರತಿನಿತ್ಯ. ಬಹುಶಃ ಎಲ್ಲೋ ಒಂದ್ ಕಡೆ ಈ ವಾಲ್ಮೀಕಿ ನಿಗಮದಲ್ಲಿ ಕೇವಲ ಮಂತ್ರಿಗಳಷ್ಟೇ ಅಲ್ಲ, ಕೇವಲ ವಾಲ್ಮೀಕಿ ನಿಗಮದ ಅಧ್ಯಕ್ಷರಷ್ಟೇ ಅಲ್ಲ ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಈಗ ಇಡಿ ಇಂಟರ್ಫಿಯರೆನ್ಸ್ ಏನ್ ಕೊಟ್ಟಿದ್ದಾರೆ, ಬಹುಶಃ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇವತ್ತು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಯ ಮುಂದೆ ಸಾಕಷ್ಟು ತಿಮಿಂಗ್ಲಗಳು ಕೂಡ ಹಿಡಿತಕ್ಕಂಥದ್ದು ಆಗತ್ತೆ ಅನ್ನೋದು ನನ್ನ ಭಾವನೆ. ಏಕೆಂದ್ರೆ ಇದು ಕೇವಲ ಮಂತ್ರಿನೋ ಕೇವಲ ಅಲ್ಲಿರ್ತಕ್ಕಂಥ ಅಧ್ಯಕ್ಷರ ಒಂದು ಒಳ ಒಪ್ಪಂದದಿಂದ ಮಾತುಕತೆಯಿಂದ ಇವತ್ತು ಇಷ್ಟು 187 ಕೋಟಿ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರಿಗೆ ಕುಮ್ಮಕ್ ಕೊಟ್ಟಿರ್ತಕ್ಕಂಥವ್ರು ಸಾಕಷ್ಟು ಜನ ಸರ್ಕಾರದ ಲೆವೆಲಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಮುಂದೆ ತನಿಖೆ ಆಗಬೇಕಾಗಿದೆ. ಅತ್ಯಂತ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗಿದೆ. ಇದು ಪ್ರತಿಯೊಬ್ಬರ ಬಯಕೆ. ಯಾಕೆಂದ್ರೆ ಇದು ಜನರ ದುಡ್ಡು, ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಿಶೇಷವಾಗಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂಥ ದುಡ್ಡು. ಈ ಚುನಾವಣೆ ಸಂದರ್ಭದಲ್ಲೂ ನಾನು ಮಾತನಾಡಿದೆ, SCP TSP ವರ್ಕ್ಗೆ ಹಣವನ್ನ ಇಟ್ಟಿರ್ತಕ್ಕಂಥ, ವಿಶೇಷವಾಗಿ ದಲಿತ ಕೇರಿಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಕೂಡ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದೆ. ಈಗ ಇದು ಕೂಡ ಬಯಲಿಗೆ ಬಂದಿದೆ.